ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಹತ್ರ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮುಗಿಯುವಾಗ ಅಟ್ಲೀಸ್ಟ್ ಒಂದು 70,000 ಆದರೂ ಆಗಲಿ ಮರಿ 75ರಿಂದ 70ಕ್ಕೆ ಇಳಿದೇನೆ 70,000 ಸಬ್ಸ್ಕ್ರೈಬರ್ಸ್ ಆಗಲಿ. IPL ಆಕ್ಷನ್ನ ಕೊನೆಯ ತಂಡ ಗುಜರಾತ್ ಟೈಟನ್ಸ್ ಇದರ ವಿಡಿಯೋ ಮಾಡ್ತಾ ಇದ್ದಾನೆ. ಅಂತೂ ಇಂತೂ ಎಲ್ಲ ತಂಡದ ವಿಡಿಯೋ ಮಾಡಿದಾಗ ಆಯಿತು. ವಿಡಿಯೋ ಮುಗಿದ್ಮೇಲೆ ವರ್ಡಿಗೆ ಮುಗಿದ್ಮೇಲೆ ಇನ್ನೊಂದು ಸ್ವಲ್ಪ ಮಾತಾಡ್ತೇನೆ, ಬಟ್ ವಿಡಿಯೋಯಿಂದ ಡಿವಿಯೇಟ್ ಆಗೋದು ಬೇಡ. ಗುಜರಾತ್ ಟೈಟನ್ಸ್ ಅವರ ಫಸ್ಟ್ ಸೀಸನಲ್ಲಿಯೇ ಟ್ರೋಫಿ ಗೆದ್ದಿದ್ರು, ಸೆಕೆಂಡ್ ಸೀಸನಲ್ಲಿ ಮತ್ತೆ ಪುನಃ ಫೈನಲ್ಸಿಗೆ ಹೋದರು. ಫೈನಲ್ಸಲ್ಲಿ 2 ಬಾಲ್ ಹತ್ತಬೇಕು, ಡಿಫೆಂಡ್ ಮಾಡಬೇಕು ಅನ್ನುವಾಗ ಇನ್ನೇನು ಗುಜರಾತ್ ವಿನ್ ಆಗ್ತದೆ ಅಂತ ಹೇಳುವಾಗ ಜಡೇಜಾ ಅವರು 2 ಬಾಲಲ್ಲಿ 10 ರನ್ ಸಿಡಿಸಿ ರನ್ನರ್ ಅಪ್ ಆದರು. ಲಾಸ್ಟ್ ಸೀಸನ್ ಅವರು ಕ್ವಾಲಿಫೈ ಆಗಲಿಲ್ಲ ನೆಕ್ಸ್ಟ್ ರೌಂಡಿಗೆ, ಪ್ಲೇ ಆಫಿಗೆ. ಈಗ ಅವರ ರಿಟೆನ್ಷನ್ ಹೇಗಿದೆ ಮತ್ತು ಅವರ ಏನೋ ಒಂದು ಪ್ಲೇಯಿಂಗ್ 11 ಯಾವ ಥರ ಇರ್ತದೆ, ಯಾರನ್ನೆಲ್ಲ ಬೈ ಮಾಡಿದ್ದಾರೆ ಅಂತ ನೋಡೋ. ಯಾರನ್ನೆಲ್ಲ ರಿಟೈನ್ ಮಾಡಿದ್ದಾರೆ, ಅಫ್ಕೋರ್ಸ್ ಅವರ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ, ರಿಟೈನ್ ಮಾಡಲೇಬೇಕು. ಒಂಥರ ಆರೆಂಜ್ ಕ್ಯಾಪಿಗೆ ರೇಸಲ್ಲಿ ಇರುವಂಥ ಪ್ಲೇಯರ್, ವೆರಿ ಕನ್ಸಿಸ್ಟೆಂಟ್ ಪ್ಲೇಯರ್ ಅವರು. ಅದಾದಮೇಲೆ ಸಾಯಿ ಸುದರ್ಶನ್ ಭಯಂಕರ ಪೊಟೆನ್ಷಿಯಲ್ ಇರುವಂಥ ಆಟಗಾರ, ಭಾರಿ ಚೆಂದ ಮಾಡಿ ಆಡ್ತಾರೆ, ಒಂದು ನಂಬಿಕೆ ಇಡ್ಬೋದು. ಸಾಯಿ ಸುದರ್ಶನ್ ನಮ್ಗೆ ಆಡ್ತಾನೆ ಮಾರ, ಒನ್ ಡೌನಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿ ಕೊಡ್ತಾನೆ, ಒಳ್ಳೆ ಆಟ ಆಡ್ತಾನೆ ಅಂತ ನಂಬಿಕೆ ಇಡುವಂಥ ಆಟಗಾರ ಸಾಯಿ ಸುದರ್ಶನ್. ಅವರನ್ನು ರಿಟೈನ್ ಮಾಡಿದರು. ಅದಾದಮೇಲೆ 2 ಯಂಗ್ಸ್ಟರ್ಸ್, ಎಸ್ಪೆಷಲಿ ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಶಾರುಖ್ ಖಾನ್ ಹಾಗೂ ತೆವಾಟಿಯಾ ಅವರನ್ನು ರಿಟೈನ್ ಮಾಡಿದರು. ನಂಗೆ ತೆವಾಟಿಯಾ ನಾನು ಸುಮಾರು ಟೈಮಿಂದ ಹೇಳ್ತಾ ಇದ್ದೇನೆ, ಅಂಡರ್ ರೇಟೆಡ್ ಪ್ಲೇಯರ್, ಅಂಡರ್ ರೇಟೆಡಿಂದ ಅಂಡರ್ ಯುಟಿಲೈಸ್ಡ್ ಆದರು. ಲಾಸ್ಟ್ ಸೀಸನ್ ನಂಗೆ ತುಂಬ ಬೇಜಾರಾಯಿತು, ಅವ್ರನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇರಲಿಲ್ಲ. ಅವ್ರಿಗೆ ಕರೆಕ್ಟಾಗಿ ಬೌಲಿಂಗು ಸಿಗ್ತಾರೆ, ಕರೆಕ್ಟಾಗಿ ಬ್ಯಾಟಿಂಗು ಸಿಗ್ತಾ ಇರಲಿಲ್ಲ. ಆದರೂ ಅವ್ರನ್ನ ರಿಟೈನ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ರಿಟೈನ್ ಮಾಡದೆ ಅವರು ಆಕ್ಷನಿಗೆ ಬಂದಿದ್ದರೆ 4 ಕೋಟಿಗಿಂತ ಜಾಸ್ತಿಗೆ ಹೋಗ್ತಾ ಇದ್ರು ಅಂತ ಗೊತ್ತುಂಟು GTಗೆ, ಅದಕ್ಕೆ ರಿಟೈನ್ ಮಾಡಿದ್ದಾರೆ. ಪೊಟೆನ್ಷಿಯಲ್ ಇರುವಂಥ ಆಟಗಾರ. ಹಾಗೆಯೇ ಅವರ ಎವರ್ ಗ್ರೀನ್ ದ ಲೆಜೆಂಡ್ ರಾಶಿದ್ ಖಾನ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಆಯಿತಾ, ಈಗ ಅವರನ್ನು ಯಾರನ್ನೆಲ್ಲ ಬೈ ಮಾಡಬೇಕು, ಆ್ಯಸ್ ಆಫ್ ನೌ ವಾಟ್ ಎವರ್ ಅವ್ರದ್ದು ಟೀಮ್ ಏನಿದೆ ಅದು ಚೆಂದ ಕಾಣ್ತಾ ಇತ್ತು. ಅವರು ರಿಟೈನ್ ಮಾಡಿರುವಂಥ ಪ್ಲೇಯರ್ಸ್ ಗುಡ್. ಅದಕ್ಕೆ ಕರೆಕ್ಟಾಗಿ ಈಗ ಓಪನರ್ ಒಬ್ಬ ಬೇಕಲ್ಲ, ಗಿಲ್ಲಿಗೆ ಸರಿಸಮಾನವಾಗಿರುವಂಥ ಓಪನರ್ ಬೇಕು. ಗಿಲ್ಲಿ ಯಾವುದೇ ಕ್ಷಣದಲ್ಲಿ ಗೇರ್ ಚೇಂಜ್ ಮಾಡುವಂಥ ಆಟಗಾರ. ಫಸ್ಟ್ ಟೈಮ್ ತಗೊಳ್ತಾರೆ, ಫಸ್ಟ್ 10-12 ಬಾಲ್ ಟೈಮ್ ತಗೊಳ್ತಾರೆ, ಅದಾದಮೇಲೆ ಗೇರ್ ನಿಧಾನಕ್ಕೆ ಚೇಂಜ್ ಮಾಡ್ತಾರೆ ಖಂಡಿತವಾಗಿ ಸಹ. ಅವರಿಗೆ ಒಂದು ಸರಿ ಸಮಾನವಾಗಿರುವಂಥ ಆಟಗಾರ ಬಟ್ಲರ್. ಮೊದಲು ಸಹ ಇದ್ದರು, ಸಹ ಓಪನಿಂಗು, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ ಸಹ ಅವರ ಗೇಮಲ್ಲಿ. ಈಗ ಬಟ್ಲರ್ ಅವರನ್ನು 15.75 ಕ್ರೋರಿಗೆ ಬೈ ಮಾಡಿದ್ದಾರೆ. ರಾಜಸ್ಥಾನ್ ಯಾಕೆ ಅವರನ್ನು ರಿಟೈನ್ ಮಾಡಲಿಲ್ಲ ಅಂತ ನನಗೆ ಇನ್ನೂ ಸಹ ಗೊತ್ತಿಲ್ಲ. ಬಟ್ಲರ್ ಚಿಂದಿ ಚಿತ್ರಾನ್ನ ಇವರದು. ಗಿಲ್ ಆ್ಯಂಡ್ ಬಟ್ಟರ್ ಗ್ರೇಟ್ ಬೈ, 15.75 ಕ್ರೋರ್, ಗ್ರೇಟ್ ಬೈ. ಓಪನಿಂಗ್ ಸಾಲ್ಟ್, 1 ಡೌನ್ ಸಾಲ್ಟ್, ಸೂಪರ್ ಆಯಿತು. ಈಗ ಶಾರುಖ್ ಖಾನ್ ಅವ್ರನ್ನ ನಾನು ಅಲ್ಲಿ ಇಟ್ಟಿದ್ದೇನೆ, ಯಾಕಂತಂದರೆ ನನಗೆ ಒಂದು ಕನ್ಸರ್ನ್ ಇರೋದು ಇವರ ಮಿಡ್ಲ್ ಆರ್ಡರ್. ಶಾರುಖ್ ಖಾನ್ ಮತ್ತು ತೆವಾಟಿಯಾ ಮಿಡ್ಲಲ್ಲಿ ಒಬ್ಬ ಬೇಕು, ಒಬ್ಬ ಒಂಥರ ಫಿನಿಷರ್, ಆಲ್ರೌಂಡರ್. ಎಲ್ಲರೂ ಸಹ ಆಲ್ರೌಂಡರ್ ಹುಡುಕಾಟದಲ್ಲಿ ಇರುವಂಥ ತಂಡ ಅಲ್ವಾ. ಇವರು ಕೂಡ ಹಾಗೆ ನಮಗೊಬ್ಬ ಆಲ್ರೌಂಡರ್ ಬೇಕಂತ ಗ್ಲೆನ್ ಫಿಲಿಪ್ಸ್, ಚಿಂದಿ ಪ್ಲೇಯರ್ ಗುರು. ಬೇಸ್ ಪ್ರೈಸ್ 2 ಕೋಟಿ ಬೇಸ್ ಪ್ರೈಸಿಗೆ ಸಿಕ್ಕಿದ್ರು. ಚಂದ ಬ್ಯಾಟಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಅಂತೂ ನಂಬರ್ 1 ಇನ್ ದ ವರ್ಲ್ಡ್. ನನಗೆ ಅಂತೂ ಈಸ್ ದಿ ನಂಬರ್ 1 ಇನ್ ದ ವರ್ಲ್ಡ್. ಜಡೇಜಾ ಹೇಳ್ಬೋದು, ಬಟ್ ಇವರಿಗೆ ಇನ್ನೂ ಸಹ ಎಂತ ಹೇಳೋದು ವಯಸ್ಸುಂಟು, ಮತ್ತು ಇವರು ನೆಕ್ಸ್ಟ್ ಲೆವೆಲಲ್ಲಿ ಡೈವ್ ಆಗ್ತಾರೆ ಮಾರ್ರೆ. ಫಿಲಿಪ್ಸು ಭಯಂಕರ ಬೌಲಿಂಗ್ ಕೂಡ ಆಗ್ತಾರೆ. ಸೊ ಪೈಸಾ ವಸೂಲ್ ಪ್ಲೇಯರ್ ಗ್ಲೆನ್ ಫಿಲಿಪ್ಸ್ ಅವರನ್ನು 2 ಕೋಟಿಗೆ ಬೈ ಮಾಡಿದರು. ತೆವಾಟಿಯಾ ಆದಮೇಲೆ ಸುಂದರ್ ಅವರನ್ನು ಬೈ ಮಾಡಿದರು. ಜಸ್ಟ್ 3.2 ಕ್ರೋರಿಗೆ ವಾಷಿಂಗ್ಟನ್ ಸುಂದರ್ ಕೂಡ ಸಿಕ್ಕಿದರು. ಒಳ್ಳೆ ಆಲ್ರೌಂಡರು, ಪೊಟೆನ್ಷಿಯಲ್ ಇದೆ. ಲೋವರ್ ಆರ್ಡ್ರಲ್ಲಿ ಬಂದು, ಅಂದರೆ ನಾನು 200 ಸ್ಟ್ರೈಕ್ ರೇಟಲ್ಲೆಲ್ಲ ಚಚ್ತಾರೆ ಅದೆಲ್ಲ ನಾನು ಹೇಳೋದಿಲ್ಲ, ಬಟ್ ಈಸ್ ಅ ಗುಡ್ ಬ್ಯಾಟ್ಸ್ಮನ್, ವೆರಿ ಗುಡ್ ಆಲ್ರೌಂಡರ್. ಅದಾದಮೇಲೆ ಬರೋದು ಅವ್ರದ್ದು ರಾಶಿದ್ ಖಾನ್ ಯಾವ ಥರ ಬ್ಯಾಟ್ ಬೀಸ್ತಾರೆ ಅಂತ ನಮಗೆ ಗೊತ್ತುಂಟು. ಈಸ್ ಫಸ್ಟ್ ಮೇಯ್ನಾಗಿ ಬೌಲರ್, ಬಟ್ ಬ್ಯಾಟಿಂಗಲ್ಲಿ ಸಹ ಅವರು ಕ್ಷಣ ಮಾತ್ರದಲ್ಲಿ ದಡ್ ಡುಮ್ ಅಂತ ಅನ್ಆರ್ಥೋಡಾಕ್ಸ್ ಸ್ಟೈಲ್, ನೋ ಲುಕ್ ಶಾಟು ಎಲ್ಲ ಹೊಡೆದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ತಂಡಕ್ಕೆ ಏನು ಬ್ಯಾಟಿಂಗಲ್ಲಿ ಕೂಡ. ಸೊ ಬ್ಯಾಟಿಂಗ್ ಲುಕ್ ಸಾಲಿಡ್. ಅದಾದಮೇಲೆ ರಬಾಡ ಅವ್ರನ್ನ ಬೈ ಮಾಡಿದ್ದಾರೆ 10.75 ಕ್ರೋರ್. ಸೊ ಬೌಲಿಂಗನ್ನು ಬಲಪಡಿಸ್ಕೊಳ್ಬೇಕು, ಬ್ಯಾಟಿಂಗಲ್ಲಿ ಡೆಪ್ತ್ ಉಂಟು. ಮತ್ತೆ ಹೇಳ್ತೀನಿ, ಬ್ಯಾಟಿಂಗಲ್ಲಿ ಡೆಪ್ತ್ ಉಂಟು. ಈಗ ಬೌಲರ್ಸ್ ಬೇಕಲ್ಲ, ರಬಾಡ ಅವ್ರನ್ನ ಬೈ ಮಾಡಿದರು 10.75 ಕ್ರೋರು. ಎಕ್ಸ್ಪೀರಿಯನ್ಸ್ಡ್ ಬೌಲರು. IPL ಅಲ್ಲಿ ಒಂಥರ ಸ್ವಲ್ಪ ರನ್ ಮೆಷಿನೇ ಅವರು, ಬಟ್ ಎಕ್ಸ್ಪೀರಿಯನ್ಸ್ ಉಂಟು. ಯಾವತ್ತೂ ಕೂಡ ಈಸ್ ಅ ವಿಕೆಟ್ ಟೇಕಿಂಗ್ ಬೌಲರ್, ಅದರಲ್ಲಿ ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ ಅದನ್ನು. ಆ್ಯಂಡ್ ಅವರಿಗೆ ಇನ್ನೊಂದು
ಇನ್ನೊಂದು ಎಂಡಿಂದ ಇನ್ನೊಬ್ಬ ಬೇಕಲ್ವ ಪವರ್ ಪ್ಲೇಯಲ್ಲಿ ಬಾಲ್ ಹಾಕ್ಲಿಕ್ಕೆ. ಸಿರಾಜ್ ಅಣ್ಣ, ನಮ್ಮ ಸಿರಾಜ್ ಅಣ್ಣನನ್ನು RCB ರಿಟೈನ್ ಮಾಡಲಿಲ್ಲ. ಸಿರಾಜ್ ಅಣ್ಣ 12.25 ಕೋಟಿ. ಇವರು ಬೌಲರ್ಸ್ಗೆ ಸಿಕ್ಕಾಪಟ್ಟೆ ದುಡ್ಡು ಸುರಿದೆ. ರಬಾಡ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು. 12.25 crore ಕೊಟ್ಟು ಸಿರಾಜ್ ಅವರನ್ನು ಬೈ ಮಾಡಿದ್ದಾರೆ. ಹಾಗೆಯೇ ಪ್ರಸಿದ್ಧ ಕೃಷ್ಣ ಅವರನ್ನು, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರನ್ನು 9.5 ಕೋಟಿ ಕೊಟ್ಟು ಬೈ ಮಾಡಿದರು. ಸೊ ಇವರು ಬೌಲರ್ಸಿಗೆ ಒಂದು ಮೋರ್ ದ್ಯಾನ್ 30 crore 3 ಬೌಲರ್ಗೆ ಸರಾಸರಿ ಒಂದು 10.5 ಕೋಟಿ ಥರ ಸುರಿದಿದ್ದಾರೆ ಅಂತ ಕಾಣ್ತದೆ. ಬೌಲಿಂಗನ್ನು ಬಲಪಡಿಸಿಕೊಂಡಿದ್ದಾರೆ. ಯಾಕೆ ನಾನು ಮಿಡ್ಲಲ್ಲಿ ಎಂಥ ವೀಕ್ನೆಸ್ ಉಂಟು. ನನಗೆ ವೀಕ್ನೆಸ್ ಎಲ್ಲಿದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ, ಬ್ಯಾಟಿಂಗ್ ಡೆಪ್ತ್ ಉಂಟು ನಿಜ, ಬಟ್ T20ಗೆ ಬೇಕಾಗಿರುವಂತಹ ಫೈರ್ ಪವರ್ ಉಂಟಾ. ನನಗೆ ಶಾರುಖ್ ಖಾನ್, ಗ್ಲೆನ್ ಫಿಲಿಪ್ಸ್, ತೆವಾಟಿಯಾ ಈ ಒಂದು ಫೇಸ್ ಉಂಟಲ್ಲ, ಒಂಚೂರು ಡೌಟ್. ಫೈರ್ ಪವರ್ ಇದೆ ಬಟ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಗೇಮ್. ಗ್ಲೆನ್ ಫಿಲಿಪ್ಸು ಯಾಕೆ ಬೇಸ್ ಪ್ರೈಸಿಗೆ ಹೋಗಿರ್ಬೋದು, ನನ್ನ ಪ್ರಕಾರ ಈಸ್ ನಾಟ್ ಕನ್ಸಿಸ್ಟೆಂಟ್. ಈಸ್ ಥ್ರೆಟನಿಂಗ್ ಪ್ಲೇಯರ್. ಹೌದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಹ ದೊಡ್ಡ ಇನ್ನಿಂಗ್ಸ್ ಬರ್ಬೋದು ಅಂತ ನಾವು ಕಾಯ್ತಾ ಇರಬೇಕು. ಕನ್ಸಿಸ್ಟೆಂಟಾಗಿ ದೊಡ್ಡ ಇನ್ನಿಂಗ್ಸ್ ಬಂದಿದ್ದ ಇಲ್ಲ. ಅಮೇಝಿಂಗ್ ಫೀಲ್ಡರ್, ಒಳ್ಳೆ ಆಲ್ರೌಂಡರ್, ಕನ್ಸಿಸ್ಟೆನ್ಸಿ ಅವರದು ಇಲ್ಲ. ಶಾರುಖ್ ಖಾನ್ ಕನ್ಸಿಸ್ಟೆನ್ಸಿ ಇಲ್ಲ, ಒಳ್ಳೆ ಪ್ಲೇಯರ್, ಪೊಟೆನ್ಷಿಯಲ್ ಇದೆ, ಕನ್ಸಿಸ್ಟೆನ್ಸಿ ಇಲ್ಲ. ತೆವಾಟಿಯಾ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಅಂತಿದ್ದೆವು, ಅದಾದಮೇಲೆ ಅಂಡರ್ ಯುಟಿಲೈಸ್ಡ್ ಪ್ಲೇಯರ್. ಸೊ ಅವರಿಗೆ ಚಾನ್ಸ್ ಸಿಗದೆ ಆಟ ಆಡಲಿಕ್ಕೆ ಕರೆಕ್ಟಾಗಿ ಚಾನ್ಸ್ ಸಿಗದೆ ಇವಾಗ ಅವರು ಯಾವ ಥರದ ಪ್ಲೇಯರ್ ಆಗಿದ್ದಾರೆ ಗೊತ್ತಿಲ್ಲ, ಅನ್ಸರ್ಟ್ಯಾನಿಟಿ. ಸೊ ಈ 3 ಪ್ಲೇಯರ್ಸ್ ಬಗ್ಗೆ ನನಗೆ ಖುಷಿ ಇದೆ, ಒಳ್ಳೆ ಪ್ಲೇಯರ್ಸ್. ಬಟ್ ಈಗ ಹೇಗೆ ಆಡ್ತಿದ್ದಾರೆ, ಕನ್ಸಿಸ್ಟೆಂಟ್ ಗೇಮ್ ಉಂಟು ಅವ್ರದ್ದು ಗೊತ್ತಿಲ್ಲ. ಸುಂದರ್ ಒಳ್ಳೆ ಬ್ಯಾಟ್ಸ್ಮನ್, T20 ಪವರ್ ಇಲ್ಲ. ರಾಶಿದ್ ಖಾನ್ ಹೀ ಈಸ್ ಮೋರ್ ಆಫ್ ಅ ಬೌಲರ್. ಇನ್ನು ನರೇನ್ಗೆ ಹೇಳಿದಾಗೆ ಬೌಲರ್, ರನ್ ಎಷ್ಟು ಬಂದರೆ ಸಹ ಅದೊಂಥರ ಲಾಟ್ರಿ. ರಾಶಿದ್ ಖಾನ್ ಕೆಲವೊಂದು ಸಲ ಒಂದು 3-4 ಬ್ಯಾಚ್ ಕಂಟಿನ್ಯೂಸ್ ಆಗಿ ಸಿಂಗಲ್ ಡಿಜಿಟ್ ಔಟ್ ಆದದ್ದಿದೆ. ಸೊ ನಂಬಿಕೆ ಇಡ್ಬೋದಾ ಗೊತ್ತಿಲ್ಲ. ಸೊ ಆದ್ದರಿಂದ ಇವರಿದು ಗಿಲ್, ಬಟ್ಲರ್ ಮತ್ತು ಸಾಯಿ ಸುದರ್ಶನ್ 3 ಜನರ ಮೇಲೆ ಯಾವತ್ತೂ ಸಹ ನಂಬಿಕೆ ಇಡುವ, ಸೂಪರ್ ಗುರು ಆಡ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅದಾದಮೇಲೆ ನಂಬಿಕೆ ಗೊತ್ತಿಲ್ಲ. ಇಟ್ಸ್ 50-50. ಬ್ಯಾಟಿಂಗ್ ಡೆಪ್ತ್ ಖಂಡಿತ ಉಂಟು. ರಾಶಿದ್ ಖಾನ್ ತನಕ ಬ್ಯಾಟಿಂಗ್ ಡೆಪ್ತ್ ಉಂಟು. ಈವನ್ ರಬಾಡ ಕೂಡ ಪವರ್ ಇದೆ, ಬೀಸ್ತಾರೆ. ಹೇಳಲಿಕ್ಕೆ ಕೆಲವೊಂದು ಸಲ 5 ಬಾಲ್ 10 ಬೇಕು ಅಂತ ಹೇಳುವಾಗ ಹೊಡಿಬೋದು ರಬಾಡ, ಅಷ್ಟು ಇದು ತಾಕತ್ತು ಉಂಟು. ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಹೋಗುವ. ಇಂಪ್ಯಾಕ್ಟ್ ಪ್ಲೇಯರ್ ಯಾಕಂತಂದರೆ ಇವರದು ಒಂದು RTM ಇನ್ನೂ ಸಹ ಇತ್ತು. ಸಾಯಿ ಕಿಶೋರ್ ಅವರನ್ನು 2 ಕೋಟಿಗೆ ಇವರು ಬೈ ಮಾಡಿದ್ದಾರೆ. RTM ಅಲ್ಲಿ ಬೈ ಮಾಡಿದ್ದಾರೆ. ಸೊ ರಿಟೈನ್ ಮಾಡಿಕೊಂಡಿದ್ದಾರೆ ಅಂತವೇ ಹೇಳ್ಬೋದು. 2 ಕೋಟಿ ಅವರು ಖಂಡಿತವಾಗಿ ಸಹ ಪ್ಲೇಯಿಂಗ್ 11ಗೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇಲ್ಲ ಮಾರ ನಾವು ಚೇಸ್ ಮಾಡ್ತಿದ್ದೇವೆ, ನಮ್ಗೆ ಆಲ್ರೌಂಡರ್ ಒಬ್ಬ ಬೇಕು ಅಂತ ಇದ್ದರೆ ಲಾಮ್ರೋರ್, ನಮ್ಮ ex-RCB ಪ್ಲೇಯರ್ ಲಾಮ್ರೋರ್ ಅವರನ್ನು 1.7 crore ಬೈ ಮಾಡಿದ್ದಾರೆ. ಇಲ್ಲ ನಮಗೆ ಒಬ್ಬ ಬೌಲರ್ ಬೇಕು, ಫಾಸ್ಟ್ ಬೌಲರ್ ಬೇಕು. ಪ್ರಸಿದ್ಧ ಕೃಷ್ಣನ ನಂಬಲಿಕ್ಕೆ ಆಗೋದಿಲ್ಲ ಮರ್ರೆ, ನಮಗೆ ಒಬ್ಬ ಫಾಸ್ಟ್ ಬೌಲರ್ ಬೇಕು, ಎಕ್ಸ್ಪೀರಿಯನ್ಸ್ಡ್ ಫಾಸ್ಟ್ ಬೌಲರ್ ಬೇಕು ಅಂತಂದರೆ ಇಶಾಂತ್ ಶರ್ಮಾ ಬೇಸ್ ಪ್ರೈಸಿಗೆ ಸೇಲ್ ಆಗಿದ್ದಾರೆ 75 ಲಕ್ಷಕ್ಕೆ. ಇಲ್ಲ ನಮಗೆ ಒಬ್ಬ ಯಂಗ್ ಪ್ರಾಸ್ಪೆಕ್ಟ್ ಬೌಲರ್ ಹೂ ಇಸ್ ಆನ್ ಆಲ್ರೌಂಡರ್ ಬೇಕು ಅಂತಿದ್ರೆ ಅರ್ಷದ್ ಖಾನ್. ಲಾಮ್ರೋರು ಬ್ಯಾಟ್ಸ್ಮನ್ ಹೂ ಇಸ್ ಆನ್ ಆಲ್ರೌಂಡರ್, ಸ್ಪಿನ್ ಬೌಲಿಂಗ್ ಹಾಕ್ತಾರೆ. ಬಟ್ ಅರ್ಷದ್ ಖಾನ್ ಈಸ್ ಮೋರ್ ಆಫ್ ಅ ಬೌಲರ್ ಬಟ್ ಹೂ ಕ್ಯಾನ್ ಬ್ಯಾಟ್. ಸೊ ಅವರು ಮುಂಬೈಲಿ ಆಡ್ತಿದ್ರು ಅಂತ ಅಂದ್ಕೊಳ್ತೇನೆ. ಅವರನ್ನು 1.3 crore ಬೈ ಮಾಡಿದ್ದಾರೆ. ಈ 4 ಜನ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇರ್ತಾರೆ. ಇವರು ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ. ಯಾವ ಕ್ಷಣದಲ್ಲಿ ಯಾರಿಗೆ ಚಾನ್ಸ್ ಸಿಗ್ತದೆ ಅಂತ, ಎಸ್ಪೆಷಲಿ ಗುಜರಾತ್ ಟೀಮಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನನಗೆ ಈಗ ಸಹ ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ 4 ಜನರಲ್ಲಿ ಯಾವಾಗ ಯಾರನ್ನು ಕರೀತಾರೆ ಅಂತ. ಸೊ ಇವ್ರು 4 ಜನರನ್ನು ನಾನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇಟ್ಟಿದ್ದೇನೆ. ಬ್ಯಾಕಪ್ ಪ್ಲೇಯರ್ ನನಗೆ ಇಷ್ಟ ಆಯ್ತಪ್ಪ ಇವರಿದು. ಯಾಕಂತಂದರೆ ಗ್ಲೆನ್ ಫಿಲಿಪ್ಸ್ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇನ್ಕನ್ಸಿಸ್ಟೆಂಟ್. ಇನ್ನೂ ಸ್ವಲ್ಪ ಪವರ್ಫುಲ್ ಆಟಗಾರ ಬೇಕು, ನಮಗೊಬ್ಬ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಟಗಾರ ಬೇಕು ಅಂತಿದ್ರೆ ರುದರ್ಫೋರ್ಡನ್ನು 2.6 crore ಬೈ ಮಾಡಿದ್ದಾರೆ. ಅವರು ಕೂಡ ಭಯಂಕರ ಪವರ್ಫುಲ್ ಹಿಟ್ಟರ್. ಸೊ ಅವರು ರಿಪ್ಲೇಸ್ ಮಾಡ್ಬೋದು ಬ್ಯಾಕಪ್ ಪ್ಲೇಯರ್ ಆಗಿ. ಇನ್ನೊಂದು ರಬಾಡ ರನ್ ಮೆಷಿನ್ ಆಗಿ ಪರಿವರ್ತನೆ ಆದರು. ನಮಗೆ ಇನ್ನೊಬ್ಬ ಬೌಲರ್ ಬೇಕು ಹೂ ಕ್ಯಾನ್ ಬ್ಯಾಟ್ ಅ ಬಿಟ್ ಅಂತಿದ್ರೆ ಕಾಟ್ಜಿಯಾ ಇತ್ತೀಚೆಗೆ ಭಾರಿ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ T20 ಸೀರೀಸಲ್ಲಿ ಸ್ವಲ್ಪ ಬ್ಯಾಟಿಂಗಲ್ಲಿ ಚಮಕ್ಸ್ ಕೂಡ ತೋರಿಸಿದ್ದಾರೆ. ಆ್ಯಂಡ್ ವಿತ್ ಅಗ್ರೆಷನ್ ಬಾಲ್ ಹಾಕ್ತಾರೆ. ಕಾಟ್ಜಿಯಾ 2.4 crore ತಗೊಂಡಿದ್ದಾರೆ. ರಬಾಡ ಅವ್ರನ್ನ ಸ್ಟ್ರೈಟಾಗಿ ಅವರು ರೀಪ್ಲೇಸ್ ಮಾಡಬಹುದು. ಇನ್ನೊಬ್ಬ ಬೌಲರ್ ಕೂಡ ಇದ್ದಾನೆ, ಇನ್ನೊಬ್ಬ ಆಲ್ರೌಂಡರ್ ಕರೀಮ್ ಜನ್ನತ್, ಅವರು ಕೂಡ ರಬಾಡ ಅವರನ್ನು ರಿಪ್ಲೇಸ್ ಮಾಡ್ಬೋದು. ಅದೇ ರಬಾಡ / ಕಾಟ್ಜಿಯಾ / ಕರೀಮ್ ಜನ್ನತ್ ಅಫ್ಘಾನಿಸ್ತಾನದ ಪ್ಲೇಯರ್. ಅವರು
ಕೆಲವೊಂದು ಮ್ಯಾಚಲ್ಲಿ ಒನ್ ಡೌನ್ ಎಲ್ಲ ಬಂದದ್ದು ನಾನು ನೋಡಿದ್ದೇನೆ ಮಾರೆ. ಸೊ ಅಫ್ಘಾನಿಸ್ತಾನ ಸುಮಾರು ಆಲ್ರೌಂಡರ್ಸ್ ಇದ್ದಾರೆ ಅಫ್ಘಾನಿಸ್ತಾನ್ ಟೀಮಲ್ಲಿ. ಸೊ ಕರೀಮ್ ಜನ್ನತ್ ಈಸ್ ಅ ವೆರಿ ಗುಡ್ ಆಲ್ರೌಂಡರ್. ಇವರ ಬೆಂಚಲ್ಲಿ ಕೂಡ ಕೆಲವರು ನೋಟೇಬಲ್ ಪ್ಲೇಯರ್ಸ್ ಇದ್ದಾರೆ. ಯಾರು, ಕುಮಾರ್ ಕುಶಾಗರ್ ಆಗಿರ್ಬೋದು, ಜಯಂತ್ ಯಾದವ್ ಆಗಿರ್ಬೋದು, ನಮ್ಮ ಇಂಡಿಯನ್ ತಂಡಕ್ಕೆ ಆಡಿದ್ದಾರೆ ಜಯಂತ್ ಯಾದವ್. ಅನುಜ್ ರಾವತ್ ನಮ್ಮ RCBಗೆ ಆಡಿದಂಥ ಹುಡುಗ. ಮತ್ತು ಕುಲ್ವಂತ್ ಬಗ್ಗೆ ಸಹ ಕೇಳಿದ್ದೇನೆ. ಮಿಕ್ಕ ಮೂವರ ಬಗ್ಗೆ ನಾನು ಕೇಳಲಿಲ್ಲ, ಅಷ್ಟು ನನಗೆ ಗೊತ್ತಿಲ್ಲ. ಸೊ ಇವರ ತಂಡ ನೋಡಿದಾಗ ವರ್ಡಿಕ್ಟ್ ನಾನು ಆಗಲೇ ಹೇಳಿದೆ, ಬ್ಯಾಟಿಂಗ್ ಡೆಪ್ತ್ ಉಂಟು, ಡೆಪ್ತ್ ಬಗ್ಗೆ ಟೆನ್ಷನ್ ಇಲ್ಲ. ಬಟ್ ನನಗೆ ಎಲ್ಲಿಯೋ ಒಂಚೂರು ಆ ಮಿಡಲ್ ಆರ್ಡರ್ ಒಂಚೂರು ನಂಬಿಕೆ ಇಲ್ಲ ನನಗೆ. ಎಲ್ಲ ಇದೇನು ಅವರಿಗೆ ತಾಕತ್ತಿದೆ ಎಲ್ಲ ಸಹ ಹೌದು, ಸ್ವಲ್ಪ ನಂಬಿಕೆ ಇಲ್ಲ. ಸೊ ಆದ್ದರಿಂದ ಹೇಳಲಿಕ್ಕಾಗೋದಿಲ್ಲ ಎಂತಾಗ್ತದೆ ಅಂತ. ಸುಮ್ಮನೆ ಈಗ ನೋಡಿದಾಗ ಸಖತ್ತಾಗಿ ಉಂಟಲ್ಲ ಗುರು ಅಂತವೇ ಅನ್ನಿಸ್ತದೆ. ಇಫ್ ದೇ ಆರ್ ಕನ್ಸಿಸ್ಟೆಂಟ್, ಮಿಡ್ಲ್ ಆರ್ಡರ್ ಕನ್ಸಿಸ್ಟೆಂಟಾಗಿ ಆಡಿದರೆ ಒಂದು ಥ್ರೆಟ್ನಿಂಗ್ ಟೀಮ್ ಆಗಿ ಪರಿಣಮಿಸ್ತದೆ. ಬೌಲಿಂಗ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಸುಂದರ್ ಅಮೇಝಿಂಗ್ ಬೌಲರ್, ಒಳ್ಳೆ ಕಂಟ್ರೋಲ್. ರಾಶಿದ್ ಖಾನ್ ನಿಮಗೆ ಗೊತ್ತುಂಟು, ಸೂಪರು. ರಬಾಡ, ಸಿರಾಜ್, ಪ್ರಸಿದ್ಧ ಕೃಷ್ಣ ಎಲ್ಲ 3 ಜನ ಸಹ ಉದ್ದ ಇದ್ದಾರೆ, ಒಳ್ಳೆ ಬೌಲರ್ಸೇ. ಕೆಲವೊಂದು ಸಲ ಈ 3 ಜನ ಕೂಡ ಕೆಲವೊಂದು ಸಲ ರನ್ ಮೆಷಿನ್ ಆಗ್ತಾರೆ, ಕನ್ಸಿಸ್ಟೆಂಟಾಗಿ ರನ್ ಮೆಷಿನ್ ಆಗ್ತಾರೆ. ಸೊ ಅದೊಂದು ಸ್ವಲ್ಪ ಟೆನ್ಷನ್ ಇದೆ ಅವರಿಗೆ, ರನ್ ಮೆಷಿನ್ ಆಗದಿರಲಿ ಅನ್ನೋದು ನಮ್ಮ ಒಂದು ಆಶಯ. ಒಳ್ಳೆ ಕ್ರಿಕೆಟ್ ಆಡಲಿ. ಗುಡ್ ಸ್ಕ್ವಾಡ್. ಕೆಲವರು ಓವರ್ ಹೈಪ್ ಸ್ಕ್ವಾಡ್ ಅಂತ ಹೇಳ್ತಿದ್ದಾರೆ, ಕೆಲವರು ಡಬ್ಬಾ ಸ್ಕ್ವಾಡ್ ಅಂತ ಹೇಳ್ತಿದ್ದಾರೆ. ನನಗೆ ಇಷ್ಟ ಆಯಿತು. ಒಂದು ಸ್ವಲ್ಪ ಡೌಟ್ ಉಂಟು ಅಷ್ಟೇ, ಮಿಡ್ಲ್ ಆರ್ಡರ್ ಬಗ್ಗೆ ಡೌಟ್ ಉಂಟು. ನಿಮಗೆ ಎಂತ ಅನಿಸ್ತಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಮ್ಮ ದೇವ, ಆಯಿತು, ಅಂತೂ ಇಂತು 10 ಟೀಮ್ ಸಹ ವೀಡಿಯೋ ಮಾಡಿದ್ದೇನೆ. ಮತ್ತು ಬೇರೆ ಏನು ಮಾಡೋದಿಲ್ಲ ನಾನು. ಟೀಮಿಗೆ ಮಾರ್ಕ್ಸ್ ಕೊಡಿ, 10ಕ್ಕೆ ಇಷ್ಟು ಮಾರ್ಕ್ಸ್ ಕೊಡಿ, ಅಂಥದಕ್ಕೆಲ್ಲ ನಾನಿಲ್ಲ. ಯಾಕಂತಂದರೆ ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟಿವ್. ನನಗೆ RCB 10ಕ್ಕೆ 9 ಅಂತ ಅನಿಸಿದ್ದು, ಇನ್ಯಾರಿಗೂ 10ಕ್ಕೆ 4 ಅಂತ ಅನ್ನಿಸ್ಬೋದು. ಮತ್ತು ಕಮೆಂಟ್ ಸೆಕ್ಷನ್ ಅದಕ್ಕೆ ಜಗಳ ಆಡ್ತಾ ಕೂರ್ತೀರಿ. ಅದಕ್ಕೆ ನಾನು ಯಾವ ಟೀಮಿಗೆ ಸಹ ಏನು ಮಾರ್ಕ್ಸೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ. ನನಗೆ ಏನು ಅನಿಸ್ತು ಪ್ಲೇಯಿಂಗ್ 11 ಅಂತ ವೀಡಿಯೋ ಮಾಡಿದ್ದೇನೆ ಅಷ್ಟೇ. ಇನ್ನು ನೆಕ್ಸ್ಟ್ ಏನು ವೀಡಿಯೋ ಮಾಡಲಿ ಅಂತ ನನಗೂ ಗೊತ್ತಿಲ್ಲ. ನಂಬರ್ ಆಫ್ ವೀಡಿಯೋಸ್ ಜಾಸ್ತಿ ಮಾಡ್ತಾಯಿದ್ರೆ ಚಾನಲ್ ರೀಚ್ ಜಾಸ್ತಿ ಇರ್ತದೆ, ಎಲ್ಲ ಸಹ ಹೌದು. ಬಟ್ ಹಾಗಂತ ನನಗೆ ಒಟ್ಟಾರೆ ವೀಡಿಯೋ ಮಾಡಬೇಕು ಅಂತ ಒಂದಿಷ್ಟು ವೀಡಿಯೋ ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ಮಾಡಿದ ಕ್ವಾಲಿಟಿ ವೀಡಿಯೋ ಮಾಡಬೇಕಂತ. ಏನು ಅನ್ಸೋಲ್ಡ್ ಪ್ಲೇಯಿಂಗ್ 11 ಮಾಡ್ಬೋದು, ತುಂಬ ನಿಮಗೆ ಬೇಕೇ ಬೇಕು ಅಂತಿದ್ರೆ ಅನ್ಸೋಲ್ಡ್ ಪ್ಲೇಯಿಂಗ್ 11 ಮಾಡ್ತೇನೆ. ಮತ್ತು ನಂಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ಸುಮ್ಮನೆ ನನಗೆ ಅಫ್ಕೋರ್ಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅದೆಲ್ಲ ವೀಡಿಯೋ ಬರ್ತದೆ ಟೆಸ್ಟದು, IPL ರಿಲೇಟೆಡ್ ಸುಮ್ಮನೆ ಸಣ್ಣ ಅಪ್ಡೇಟ್ ಇದೆಲ್ಲ ನಾನು ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಹಾಗೆ ಅಂದ ಗೈಸ್ ಇವತ್ತು ಇವ್ರು ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂಥದ್ದೆಲ್ಲ ವೀಡಿಯೋ ಎಲ್ಲ ನಾವು ಮಾಡೋದಿಲ್ಲ. ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಲ್ಲ ಚಾನಲಲ್ಲಿ. ನೀವು ಬಹಳ ಪ್ರೀತಿಯಿಂದ ನೋಡುವಾಗ ನಾನು ಟೇಕನ್ ಫಾರ್ ಗ್ರಾಂಟೆಡ್ ಥರ ಮಾಡಬಾರ್ದು ವೀಡಿಯೋಸ್ ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ಏನಾದ್ರು ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ಇನ್ಯಾವುದೋ ಚಾನಲಿಗೆ ಬೈಯೋದು ಅದೆಲ್ಲ ಮಾಡಬೇಡಿ. ಒಂದೊಂದು ಚಾನಲ್ ಕೂಡ ಅವರು ಯುನೀಕ್, ಅವರವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ತಾಯಿದ್ದೇವೆ. ನಾನು ಸುಮಾರು ಕಮೆಂಟ್ಸ್ ಎಲ್ಲ ನೋಡಿದ್ದೇನೆ. ಇನ್ಯಾವುದೋ ಚಾನಲ್ದು ಹೆಸರು ತೆಗೆಯೋದು, ಅವರಿಗೆ ಬೈತಾ ಕೂತ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ನಮ್ಮ ಚಾನಲ್ದ ಬಗ್ಗೆ ಮಾತ್ರ ನಾವು ಮಾತಾಡುವ. ಸರಿಯಾಗಿ ಬರುವ. ನಮಸ್ಕಾರ.